ಭೀಕರ ರಸ್ತೆ ಅಪಘಾತ. ಬೈಕ್ ಸವಾರನ ಕಾಲು ಮುರಿತ. ಸೂಚನಾ ಫಲಕಗಳಿಲ್ಲದೆ ತಿರುವಿದೆಗೆಂಬ ಅರಿವಿಲ್ಲದೆ ಬರುತ್ತಿರುವ ವಾಹನಗಳು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅಳಕಟ್ಟೆ ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತ. ಶಿರಾ ಕಡೆಯಿಂದ ಬರುತ್ತಿದ್ದ ಬೈಕ್ ಹಾಗೂ ಬುಕ್ಕಾಪಟ್ಟಣ ಕಡೆಯಿಂದ ಬರುತ್ತಿದ್ದ ಕಾರಿಗೆ ಮುಖಾಮುಖಿ ಡಿಕ್ಕಿ. ಬೈಕ್ ಸವಾರ ಪ್ರಾಣಾಂತಿಕವಾಗಿ ಗಾಯ, ಸವಾರನ ಕಾಲು ಮುರಿತ. ಸೂಚನಾ ಫಲಕಗಳಿಲ್ಲ, ತಿರುವಿದೆ ಎಂಬ ಅರಿವಿಲ್ಲದೆ ಬರುತ್ತಿರುವ ವಾಹನಗಳು. ಅಪಘಾತ ವಲಯವಾದ ಅಳಕಟ್ಟೆ ಕ್ರಾಸ್. ಸ್ಥಳೀಯರಲ್ಲಿ ಹೆಚ್ಚಿದ ಆತಂಕ, ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ. ತಿರುವಿದೆ ಎಂಬ ಸೂಚನಾ ಫಲಕಗಳಿಲ್ಲ, ವೇಗ ಮಿತಿ ತಗ್ಗಿಸಬೇಕೆಂಬ ಸೂಚನೆ ಇಲ್ಲ, ರಸ್ತೆ ಕಾಣುವ ಹಾಗೆ ಜಂಗಲ್ ತೆರವುಗೊಳಿಸಿಲ್ಲ. ಇದರಿಂದಲೇ ಅಪಘಾತಗಳು ಹೆಚ್ಚಾಗುತ್ತಿವೆ ಎಂದು ಸಾರ್ವಜನಿಕರ ಆಕ್ರೋಶ. ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳೇ ಸುರಕ್ಷತೆ ಬಗ್ಗೆ ಇದೇಕೆ ಇಷ್ಟು ನಿರ್ಲಕ್ಷ್ಯ? ಇಲ್ಲಿ ಕೆಳಗಡೆ ಒಂದು ಟರ್ನಿಂಗ್ ಐತೆ. ಆ ಟರ್ನಿಂಗ್ ನಾನು ಕಣ್ಣಾರ ನೋಡಿರೋ ಮಾತು. 2 ಓಮಿನಿ ಪಲ್ಟಿ ಆಗೋಗ್ಯಾವೆ, ಒಂದು ಸಿಮೆಂಟ್ ಲಾರಿ ಬಿದ್ದೋಯ್ತು. ಅಲ್ಲಿ ಹೋಗ್ತಲ್ಲ, ರೋಡೇ ಸರಿ ಮಾಡಿಲ್ಲ. ಅಲ್ಲಿ ನಾನು ಹೇಳ್ಬೇಕಾದ್ರೆ ರೋಡೇ ಸರಿ ಮಾಡಿ ಹೋಗ್ತಲ್ಲ, ವಾಹನಗಳು ಹಿಂಗಂತ ಸೀದಾ ಕೆಳಗೆ ಹೋಗ್ತವೆ. ಅನೇಕ ಜನ ಒಬ್ಬ ಸತ್ಯವಾದ ಈ 6 ತಿಂಗಳ ದಿವಸಕ್ಕೆ ಒಂದು 7-8 ಆಕ್ಸಿಡೆಂಟ್ ಆಗ್ಯಾವೆ ಆ ಟರ್ನಿಂಗ್ನಾಗ. ಈ ಟರ್ನಿಂಗ್ ಏನು ನಾಮಫಲಕ ಇನ್ನೊಂದು ಮತ್ತೊಂದು ಏನೂ ಹಾಕಿಲ್ಲ. ಇಲ್ಲೆಲ್ಲೂ ಏನೋ ಒಂದೈತೆ ನೋಡ್ರಿ, ಇಲ್ಲಿ ಗೊತ್ತಾರೆ. ಇಲ್ಲಿ ಭಾಳ ಆಗ್ತಾ ಇದೆ. ಇಲ್ಲೊಂದು ಟರ್ನಿಂಗು, ಅಲ್ಲಿ ಕೆಳಗೊಂದು ಟರ್ನಿಂಗ್ ತಂಗೋದಾಣ ತೆಗಿ 2 ಟರ್ನಿಂಗ್ನಾಗೆ ಭಾಳ ಆಗ್ತಾ ಇದೆ. ನಾಗಲವಾಡಿ ಹೋಗ್ಲಿ ಗುಬ್ಬಿ ತಾಲೂಕು. ಇದು ಅಳಕಟ್ಟೆ ಒಂದು ಗೇಟ್ ಅಂತ ಕರಿತೀವಿ, ಬೇಮಾರ್ ಗೇಟ್ ಅಂತ ಕರಿತೀವಿ. ಇಲ್ಲಿ ಸುಮಾರು ತಿಂಗಳಿಗೊಂದು ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಮೊನ್ನೆ ಒಂದು ಸ್ಕೂಲ್ ವ್ಯಾನು ಬಿದ್ದಿತ್ತು ಕೆಳಗಡೆ ಡೌನಲ್ಲಿ ಒಂದು ಸ್ಕೂಲ್ ವ್ಯಾನ್ ಬಿದ್ದಿತ್ತು. ಒಂದು ಸಿಮೆಂಟ್ ಲಾರಿ ಬಿದ್ದಿತ್ತು. ಒಂದು ಮೆಡಿಸಿನ್ ಸೌತೆಕಾಯಿ ಗಾಡಿಗಳು 3-4 ಬಿದ್ದಿದ್ದು. ನಾವೆಲ್ಲ ಗ್ರಾಮಸ್ಥರು ಬಂದು ಅದನ್ನೆಲ್ಲ ಇದು ಮಾಡಿಕೊಟ್ವಿ. ಇದನ್ನ PWD ಅವರು ಯಾರಿದ್ದಾರೆ ಅಧಿಕಾರಿಗಳು, ಅವರು ಗಮನಕ್ಕೆ ನೀವು ವಾಹಿನಿಯವರು ತಗೊಂಡೋಗಿ ಕೊಟ್ಟು ನಮ್ಗೆ ಸರಿಪಡಿಸ್ಕೊಡ್ಬೇಕು. ಮುಂದೆ ಸಾರ್ವಜನಿಕರಿಗೆ ಆಗ್ತಕ್ಕಂಥ ಒಂದು ತೊಂದರೆನ ತಪ್ಪಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಯಾಕೆ ಮನೆ ಒಳಗೆ ಒಬ್ಬರು ಮಕ್ಳು ಇರ್ತಾರೆ, 2 ಮಕ್ಳು ಇರ್ತಾರೆ, ಅವ್ರನ್ನೇ ನಂಬ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ಇರ್ತಾರೆ. ಹಂಗಾಗಿ ಅವರು ಸ್ಲೋ ಆಗಿ ಬತ್ತಿದ್ರು, ಜೋರಾಗಿ ಬತ್ತಿದ್ರು ಅಲ್ಲಿ ಹಂಸಿರೋದ್ರಿಂದ ಹಿಂಗೆ ಎಸಿರ್ತಲ್ಲಿ ಕೆಳಗಡೆ ಅಳಕಟ್ಟೆ ಗೇಟಲ್ಲಿ. ಇದು ಫುಲ್ ಟರ್ನಿಂಗ್ ರೋಡಲ್ಲಿ ಹಿಂಗೆ ಎಸಿತೈತಿ. ಗಾಡಿ ಕಂಟ್ರೋಲಿಗೆ ಸಿಗಲ್ಲ. 2 ವೀಲರ್ ಪಾಪ ಯಾರು ಡ್ಯೂಟಿಗೆ ಹೋಗ್ತಾ ಇದ್ದಾನೆ, ಮೊನ್ನೆ ಒಂದು ಬೈಕಲ್ಲಿ ಹೋಗಿ ಬೇಲಕ್ಕೆ ಬಿದ್ದಾನೆ, ಯಾರು ನೋಡೇ ಇಲ್ಲ. ನಾವು ತೋಟದ ಹತ್ರ ಅಂತ ಹೋಗಿ ನಾವು ಸೋಮಣ್ಣ ಅಂತೇಳಿ ಅವರು ನಾವೆಲ್ಲ ಬಂದು ನೋಡ್ತೀವಿ, ಬೇಲಕ್ಕೆ ಬಿದ್ದವ್ರು ಗೊತ್ತೇ ಇಲ್ಲ. ನಾವು ಹೋಗಿ ಎತ್ತಿ ಬೈಕಲ್ಲಿ ಈಜಿಗೆ ತಮ್ಮ ಸ್ಪಾಟ್ ನೀವು ಒಂದ್ಸತಿ ನೋಡ್ಬೇಕು, ಬಂದು ನೋಡಿ ವೀಕ್ಷಣೆ ಮಾಡಿ ನಮಗೆ ಈ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆನ ತಪ್ಪಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದೀವಿ. ಇಲ್ಲಿ ರಸ್ತೆ ಕಾಮಗಾರಿ ಸರಿಯಾಗಿಲ್ಲದ ಕಾರಣದಿಂದ ಸುಮಾರು ಜನ ಪ್ರಯಾಣಿಕರು ಇವತ್ತಿಂದ ಅಲ್ಲ, ಸುಮಾರು 5-6 ವರ್ಷಗಳ ಕಾಲದಿಂದಲೂ ಸುಮಾರು 16 ಆಕ್ಸಿಡೆಂಟ್ಗಳಾಗಿ ಮೊನ್ನೆ ಒಬ್ಬ ಇವರು ಕೊಟ್ರೆಂಕಟ್ಟೆನು ಕಾಲು ಮುರಿದ್ಬಿಟ್ಟು ಇವತ್ತು ಅವನು ಸರಿಯಾಗಿಲ್ಲ, ಇವತ್ತು ಅವನು ಅಂಗವಿಕಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು PW ಅಧಿಕಾರಿಗಳಿಗೆ ನನ್ನ ಗಮನಕ್ಕೆ ತಂದಿದ್ದೀರಾ ನೀವು? ಮಂತ್ಲಿಗೆ ಒಂದ್ಸತಿ ಇಲ್ಲಿ ಆಕ್ಸಿಡೆಂಟ್ ನಡೀತಲೇ ಐತೆ. ಯಾಕಂದ್ರೆ ನಾವು ಇಲ್ಲೇ ಜಮೀನು, ನಾವು ಇಲ್ಲೇ ಇರ್ತೀವಿ, ನೋಡ್ತಾ ಇರ್ತೀವಿ. ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುತ್ತೆ. ಈಗ ಒಂದು 6 ತಿಂಗಳಿಂದೆ ಒಂದು ಆಕ್ಸಿಡೆಂಟ್ ಆಗಿ ತೀರವಾದ ಇಲ್ಲಿ ಸತ್ತೋರು. ಇವತ್ತು ಆಕ್ಸಿಡೆಂಟ್ ಆಗಿರೋ ಲೆಕ್ಕಾಚಾರಕ್ಕೆ ಅವ್ರು ಉಳಿಯಲ್ಲ ಅಂಬೋದು ಒಂದು ಇದಾಯೈತಿ, ಅವರು ಉಳಿಯಲ್ಲ. ಇದು ಟರ್ನಿಂಗ್ ಇರೋದ್ರಿಂದನ ಯಾವುದು ಸೂಚನಾ ಫಲಕ ಇಲ್ವಾ? ನಾಮಫಲಕ ಏನು ಇಲ್ಲ. ಎಟ್ಲಾಕ್ ತಿರುವು ನಾಮಫಲಕ ಏನು ಹಾಕಿಲ್ಲ. ಕೆಳಗಡೆ ಒಂದಿದೆ, ಅಲ್ಲೊಂದಿದೆ, ಅದು ಬಿದ್ದೋಯ್ತದು. ಅವರು ಯಾರ ಮಣ್ಣು ತಳ್ತೀವಿ ಅಂತ ಬಂದು ಕಿತ್ತಾಕೋಯಾರ ಅದನ್ನು ಯಾರು ಗಮನಿಸಿಲ್ಲ, ನೋಡಿಲ್ಲ. ಅದು ನಿಮ್ಮ ವಾಹಿನಿ ಮುಖಾಂತರ ಮತ್ತೊಮ್ಮೆ ನೀವು ಇಲಾಖೆ ಗಮನಕ್ಕೆ ತಂದು ದಯವಿಟ್ಟು ಸರಿಪಡಿಸ್ಕೊಟ್ರೆ ಮುಂದಾಗುವಂತ ಅವಘಡಗಳಾದ್ರು ತಪ್ಪಿಸ್ಬೋದು. ತಪ್ಪಿಸ್ಬೋದು. ದಯವಿಟ್ಟು ಇದೊಂದು ಅಧಿಕಾರಿಗಳು ಗಮನ ಹರಿಸ್ಬೇಕು ಅಂತ ನಾವು ಕೇಳ್ಕೊಂತೀವಿ.